ನಮ್ಮ ಕೊಪ್ಪಳ ಜಿಲ್ಲಾಡಳಿತ ಒಂದು ರೀತಿ ಹೇಳಬೇಕು ಅಂತಂದರೆ ನನಗೆ ಒಂದಿಷ್ಟು ವಿಶ್ವಾಸ ಇತ್ತು. ನಮ್ಮ ಜಿಲ್ಲಾಧಿಕಾರಿಗಳಾದ ನಳಿನ್ ಪತಲ್ ಅವ್ರ ಬಗ್ಗೆ ಆಗಿರ್ಬೋದು, ಯಶೋಧ ವಂಟಮಡಿ ಅವ್ರ ಬಗ್ಗೆ ಒಂದಿಷ್ಟು ವಿಶ್ವಾಸ ಇತ್ತು. ನಾನಿವತ್ತೇನು ಪ್ರತಿನಿತ್ಯ ಕೂಡ ನನಗೆ ತಾವೆಲ್ಲರೂ ಮಾಧ್ಯಮ ಸ್ನೇಹಿತರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಒಂದು ವಾಟ್ಸಪ್ ಮೂಲಕ ಫೋಟೋಗಳನ್ನು ಇವತ್ತು ನನ್ನ ಮೊಬೈಲಲ್ಲಿ ಸಾಕಷ್ಟು ಫೋಟೋಗಳಿದೆ. ಅಂದರೆ ಸಿರಂಜಿಗಳು ಮತ್ತು ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ಅಂತೇಳಿ, ಮತ್ತು ಕ್ಲಬ್ಗಳ ಒಂದು ವಿಚಾರ ಆಗಿರ್ಬೋದು. ಇದು ನಾನು ಎಷ್ಟೇ ಹೇಳ್ತಾ ಇದ್ರು ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಅದು ಎಲ್ಲಿ ನಡೀತಾ ಇದೆ ಹೇಳಿದರೆ ನಾವು ಬಂದು ಹಿಡ್ಕೊತೀವಿ ಅಂತಂದರೆ ಅದಕ್ಕೆ ನಿಜವಾಗ್ಲೂ ನಾವು ನಗಬೇಕು ಅಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನನಗೆ ಅನಿಸೋ ಮಟ್ಟಿಗೆ ಇಡೀ ನಮ್ಮ ಗಂಗಾವತಿ ನಗರದ ಸಂಪೂರ್ಣ ಒಂದು ಪೊಲೀಸ್ ಇಲಾಖೆಯ ಒಂದು ಪ್ರಕ್ಷಾಳನೆ ಆಗಬೇಕಾಗಿದೆ. ಈ ವಿಷಯದಲ್ಲಿ SP DC ಇಬ್ಬರು ಕೂಡ ಅವರಿಗೆ ಒಂದು ನೈತಿಕತೆಯ ಒಂದು ಆಧಾರದ ಮೇಲೆ ಅವರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಅವರು ಕ್ರಮ ಕೈಗೊಂಡು ಇಲ್ಲಿ ಗಂಗಾವತಿ ನಮ್ಮ ಸುತ್ತಮುತ್ತಲ ಭಾಗಗಳಲ್ಲಿ ಈ ಕ್ಲಬ್ ಚಟುವಟಿಕೆಗಳಾಗಿರ್ಬೋದು, ಈ ಡ್ರಗ್ ದಂಧೆಗಳಾಗಿರ್ಬೋದು, ಅದನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರಿಗೆ ಏನೊಂದಿಷ್ಟು ಕಷ್ಟ ಅಲ್ಲ. ಇಲ್ಲಿ ಲೋಕಲ್ ಪೊಲೀಸ್ ಕಾನ್ಸ್ಟೇಬಲ್ಸೇ ಬಹಳಷ್ಟು ಮಂದಿ ಆ ದಂಧೆಯಲ್ಲಿ ಅವರೇ ತೊಡಗಿದ್ದಾರೆ, ಅವರೇ ಇನ್ವಾಲ್ವ್. ಇವಾಗ ನನ್ನ ದೃಷ್ಟಿಗೆ ಬಂದಿದೆ, ಸಾಕಷ್ಟು ಮಂದಿ ಹೆಸರುಗಳು ಕೂಡ ನನ್ನ ಹತ್ರ ಲಿಸ್ಟ್ ಬಂದಿದೆ. ಜಿಲ್ಲಾ ಉಸ್ತುವಾರಿ ಈ ವಿಚಾರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ದೃಷ್ಟಿಗೆ ಹಿಂದೆ ತಗೊಂಡೋಗಿದ್ದೀನಿ. SP ಅವರಿಗೆ ಇದನ್ನ ಗಂಭೀರವಾಗಿ ನಾನು ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾ ಇದ್ದಾರೆ, ಹೌದು ಅದು ನಾವು ನಿಜವಾಗ್ಲೂ ಕೂಡ ಒಂದು ನಗುವಂತ ಒಂದು ವಿಚಾರ ಅಂತಂದ್ರೆ, ನಾವು ರೇಡ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋ ಟೈಮ್ನಲ್ಲಿ ಇನ್ಫಾರ್ಮರ್ಸ್ ನಮ್ಮ ಪೊಲೀಸರೇ ಯಾರೋ ಇದ್ದಾರೆ ಅಂತ ಹೇಳಿ ದೊಡ್ಡ ದೊಡ್ಡ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತ ಒಂದು ಪೊಲೀಸ್ ಇಲಾಖೆ ಕೆಳಮಟ್ಟದ ಪೊಲೀಸ್ ಕಾನ್ಸ್ಟೇಬಲ್ಗಳಿಂದ ಹಿಡಿದು ಇನ್ಸ್ಪೆಕ್ಟರ್ಗಳವರೆಗೆ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋಂಥ ಅನುಮಾನ ನನಗೆ ಬಂದಿದೆ. ಇಲ್ಲದೆ ಹೋದ್ರೆ ಇದು ಈ ಪ್ರಮಾಣದಲ್ಲಿ ಇವಾಗ ನನಗೆ ಏನಂತಂದ್ರೆ ಲೈವ್ ಅಲ್ಲಿ ನಮ್ಮ ಹುಡುಗರು ನಿನ್ನೆ ನನಗೆ ಸಿರಂಜಿಗಳನ್ನ ಫ್ರೆಶ್ ಸಿರಂಜಿಗಳಲ್ಲಿ ಬಿದ್ದಿದ್ದನ್ನ 3-4 ಸಿರಂಜಿಗಳನ್ನ ನನಗೆ ವಿಡಿಯೋ ಮಾಡಿ ನನಗೆ ಹಾಕಿದ್ದಾರೆ ವಿತ್ ಟೈಮಿಂಗ್ ಸಮೇತ. ಬಟ್ ಇದನ್ನ ನಾವು SP ದೃಷ್ಟಿಗೆ ತಗೊಂಡು ಹೋಗ್ತಾ ಇದ್ರೆ ಅಂತವೇನು ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನು ಈ ವಿಷಯ ನಾನು SP ಮತ್ತು DC ಅವ್ರ ದೃಷ್ಟಿಗೆ ಮತ್ತೆ ಈ ಸಲ ತಗೊಂಡು ಹೋಗಿ ಅವರಿಗೆ ನಾನು ಮಹಾ ಅಂತಂದ್ರೆ ಒಂದು ವಾರ ಸಮಯ ನಾನು ಕೊಡ್ತೀನಿ. ನಾನು ಈ ವಾರದೊಳಗಡೆ ಮಾಧ್ಯಮ ಸ್ನೇಹಿತರು ಮೆಚ್ಕೊಂಡಂತ ಒಂದು ರೀತಿಯಲ್ಲಿ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು, ಇಂಥ ಒಂದು ಕೆಟ್ಟ ಕೃತ್ಯಗಳು ಆಗ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಬಾಯಲ್ಲಿ ನನಗೆ ತಿಳಿಯುವವರೆಗೂ ಅದು ಕೂಡ ಒಂದು ವಾರನೇ ಸಮಯ. ಅಷ್ಟೊಂದರೊಳಗಡೆ ಇದೇನೂ ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಾನು ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಾವಿರಾರು ಮಂದಿ ಜೊತೆಗೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಇಡೀ ಇವತ್ತು ರಾಜ್ಯನೇ ಇಲ್ಲಿಗೆ ಎಳೆದು ಬರಬೇಕು ಮುಖ್ಯಮಂತ್ರಿಗಳಿಗೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ. ಹಾಗಾಗಿ ಆ ಮಟ್ಟಕ್ಕೆ ನಾನು ಹೋರಾಟ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.